ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿಗೆ ಲೋಕ ಶಾಕ್ ಕೊಟ್ಟಿದೆ. ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಲೋಕ ರೇಡ್. ಸಚಿವ ಜಮೀರ್ ಅಹಮದ್ ಖಾನ್ ಕಾರ್ಯದರ್ಶಿಗೆ ಲೋಕಾಯುಕ್ತದ ಶಾಕ್. ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಂಗಳೂರಿನ ಹಲ್ಸೂರು ನಿವಾಸದ ಬಳಿ ಒಟ್ಟು ಅಲ್ಲಿ ಸೇರಿ 10 ಕಡೆ ದಾಳಿ ಆಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಲೋಕಾಯುಕ್ತ ದಾಳಿ ಮಾಡಿರುವುದು. ವಸತಿ ಇಲಾಖೆಗೆ ನಿಯೋಜನೆಗೊಂಡಿರುವಂತಹ ಸರ್ಫರಾಜ್ ಬೆಂಗಳೂರಿನ 7 ಮನೆ, ಕೊಡಗಿನಲ್ಲಿ 2 ಕಾಫಿ ಎಸ್ಟೇಟ್, ಎಸ್ಡಿ ಕೋಟೆಯ 1 ರೆಸಾರ್ಟ್, 10 ಕಡೆ ದಾಳಿಯನ್ನ ನಡೆಸಿದ್ದಾರೆ. ಇಷ್ಟೆಲ್ಲ ಆಸ್ತಿ ಯಾರ್ದು? ಜಮೀರ್ ಆಪ್ತ ಕಾರ್ಯದರ್ಶಿ. 7 ಮನೆ ಹಾಗೆ 2 ಕಾಫಿ ಎಸ್ಟೇಟ್, ಎಸ್ಡಿ ಕೋಟೆಯ 1 ರೆಸಾರ್ಟ್. ಸೊ ಇಲ್ಲಿ ಲೋಕ ದಾಳಿ ಮಾಡಿದೆ. ಈಗ 10 ಕಡೆ ದಾಳಿ ನಡೆಸಿ ಲೋಕಾಯುಕ್ತ ಪೊಲೀಸ್ ಪರಿಶೀಲನೆ ನಡೆಸಿದ್ದಾರೆ. ಸೊ ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದಾರೆ, ಇವರೇ ಸರ್ದಾರ್ ಸರ್ಫರಾಜ್ ಖಾನ್. ಸೊ ಇವರ ಆಸ್ತಿಗಳಿಗೆ, ಇವ್ರಿಗೆ ಸಂಬಂಧಪಟ್ಟಂಥ ಆಸ್ತಿ ಮೇಲೆ ಈಗ ಲೋಕಾಯುಕ್ತ ದಾಳಿ ಮಾಡಿದೆ. ಒಬ್ಬ ಸಚಿವರ ಕಾರ್ಯದರ್ಶಿ, ಅವ್ರಿಗೆ ಸಂಬಂಧಪಟ್ಟಂಥ 10 ಕಡೆ ದಾಳಿ ನಡೆಸಿರೋದು. ವಸತಿ ಇಲಾಖೆಗೆ ನಿಯೋಜನೆಗೊಂಡಿರುವಂಥ ಸರ್ಫರಾಜ್. ಸೊ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರದೀಪ್, ಏನಿದು, ಯಾವ ಆಧಾರದ ಮೇಲೆ, ಅಂದ್ರೆ ಏನು ಮಾಹಿತಿ ಮೇರೆಗೆ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ? ಸದ್ಯಕ್ಕೆ ದಾಳಿ ಹೇಗೆ ಮುಂದುವರಿತಿದೆ ಅಂತ? ಸಚಿವ ಜಮೀರ್ ಖಾನ್ ಪರ್ಸನಲ್ ಸೆಕ್ರೆಟರಿ ಆಗಿರುವಂತಹ ಸರ್ದಾರ್ ಸರ್ಫರಾಜ್ ಖಾನ್ ಮೇಲೆ ಇವತ್ತು ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಿರುವಂತದ್ದು. ಬೆಂಗಳೂರಿನ ಹಲಸೂರಿನಲ್ಲಿರುವಂತಹ ಮನೆ ಮತ್ತು ಬೆಂಗಳೂರಿನ 7 ಕಡೆ ಇರುವಂತಹ ಮನೆಗಳು, ಜೊತೆಗೆ ಬೆಂಗಳೂರಿನ ಹೊರಗಡೆ ಅಂದ್ರೆ ಕೊಡಗಿನಲ್ಲಿ 2 ಕಾಫಿ ಎಸ್ಟೇಟ್ ಮತ್ತು ಎಚ್.ಡಿ. ಕೋಟೆ ಬಳಿ 1 ರೆಸಾರ್ಟ್ ಅನ್ನ ಸರ್ಫರಾಜ್ ಅವರು ಹೊಂದಿದ್ದಾರೆ. ಈ ಎಲ್ಲಾ ಕಡೆ ಇವತ್ತು ಲೋಕಾಯುಕ್ತ ಪೊಲೀಸರು ಸುಮಾರು 50ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಆರೋಪ ಕೇಳಿ ಬಂದಿದ್ದು ಅಕ್ರಮ ಆಸ್ತಿ ಗಳಿಕೆ. ಈ ಹಿನ್ನೆಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಪ್ರಕರಣ ದಾಖಲಾಗಿತ್ತು ಅಕ್ರಮ ಆಸ್ತಿ ಗಳಿಕೆ ಸಂಬಂಧ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾವ ರೀತಿ ಪ್ರೊಸೀಜರ್ ಮಾಡಿ ದಾಳಿನ ನಡೆಸಬೇಕು, ಅದೇ ರೀತಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದಂತಹ ಲೋಕಾಯುಕ್ತ ಪೊಲೀಸರು ಇವತ್ತು ಬೆಳಿಗ್ಗೆನೆ ಲೋಕಾಯುಕ್ತ ಪೊಲೀಸರು ಮತ್ತು ಸಿಬ್ಬಂದಿಗಳು ಸರ್ಫರಾಜ್ ಖಾನ್ಗೆ ಸೇರಿದಂತಹ ಸುಮಾರು 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಪ್ರದೀಪ್.